ಯಾವನೋ ಒಬ್ಬ ಮುಲ್ಲಾ ಮಾಡಿರೋ ವಿಡಿಯೋ ನೋಡಿ ನಮ್ಮ ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳುವಷ್ಟು ನಮ್ಮ ನಂಬಿಕೆ ಶ್ರದ್ಧೆ ಹಾಳಾಗಿ ಹೋಗಿದ್ಯಾ. ಇವತ್ತು ರಿಲೀಸ್ ಆಗಿ ಬಂದಿರುವಂತ ಮಹೇಶ್ ಶೆಟ್ಟಿ ತಿಮರೋಡಿ ಏನ್ ಹೇಳ್ದ ಗೊತ್ತಾ? ಚಕ್ರವರ್ತಿ ಸೂಲಿ ಬೆಲೆ ಉಜಿರೆಗೆ ಕಾಲಿಟ್ರೆ ಚಪ್ಪಲಿ ನೋಡಿತೀನಿ ಇಂದ. ನೀವು ಇಲ್ಲೇನ್ ಮಾಡ್ತಿರೋ ಮಾಡಿ, ನ್ಯಾಯಾಲಯದ ಮೆಟ್ಟಿಲುಗಳ ಮೇಲೆ ನಿಮ್ಮ ತೀರ್ಮಾನ ನಾನು ಮಾಡ್ತೀನಿ ಅಂತ ಅಣ್ಣಪ್ಪ ಹೇಳಿದ ಮೇಲೆ ಇನ್ ಯಾರು ಅಡ್ಡ ಬರ್ಲಿಕ್ಕೆ ಸಾಧ್ಯ? ಐ ಡೋಂಟ್ ಕೇರ್ ದಿಸ್ ಪೀಪಲ್, ಹೋಗಲೈ ಅಂತ ಸುಮ್ಮನಾದೆ. ಕೇಳಿದ್ರೆ ಏನಂತೀರಿ? ದೊಡ್ಡವರು ಏನ್ ಬೇಕಿದ್ರು ಮಾಡ್ತಾರೆ. ಯಾರ್ಯಾರು ಗೊತ್ತಿಲ್ಲದೆ ವಿಡಿಯೋ ಫಾರ್ವರ್ಡ್ ಮಾಡಿಬಿಟ್ರೋ, ಯಾರ್ಯಾರು ಗೊತ್ತಿಲ್ಲದೆ ಸಮೀರ್ ಮುಲ್ಲಾನ ವಿಡಿಯೋಗೆ ಲೈಕ್ ಮಾಡಿದ್ರೋ, ಯಾರ್ಯಾರು ಗೊತ್ತಿಲ್ಲದೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾತನಾಡಬೇಕಾದಾಗ ಇದ್ರು ಇರ್ಬೋದೇನಪ್ಪ, ದೊಡ್ಡವ್ರು ಮಾಡಿರ್ಬೋದೇನೋ ಅಂತ ಹೇಳ್ಕೊಂಡ್ರೋ, ಹೋಗಿ ಮನೆಗೆ ಹೋದ ತಕ್ಷಣ ಅಣ್ಣಪ್ಪನಿಗೊಂದು ತಪ್ಪು ಕಾಣಿಕೆ ಎತ್ತಿಡಿ, ನಾನು ತಪ್ಪು ಮಾಡಿಬಿಟ್ನಪ್ಪ, ಒಂದು ಕ್ಷಣವಾದ್ರೂ ಅಪನಂಬಿಕೆ ತಾಳಿ ಬಿಟ್ನಲ್ಲ, ಇದಕ್ಕಿಂತ ದೊಡ್ಡದು ನನ್ನಿಂದ ಆಗಬೇಕಾಗಿದ್ದೇನೂ ಇರಲಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಒಂದು ಪಶ್ಚಾತ್ತಾಪದ ಕಾಣಿಕೆಯನ್ನು ಇವತ್ತೇ ಎತ್ತಿಟ್ಬಿಡಿ. ನಾನು ಮಾಡಿದ್ದೀನಿ ಅದನ್ನ. ಯಾಕೆ ಮಾಡಿದ್ದೀನಿ? ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಅನುಮಾನ ಇರಲಿಲ್ಲ, ಬಟ್ ಇವ್ರು ಮಾಡುವ ಆರೋಪ ಅಕ್ಕಪಕ್ಕದವ್ರು ಯಾರಾದ್ರೂ ಮಾಡಿರಬಹುದಾ ಅಂತ ಒಂದು ಕ್ಷಣ ಬಂದಿತ್ತಲ್ಲ, ಅದು ಅನುಮಾನ ನನಗೆ. ನಾನು ಈಗ ಧೈರ್ಯವಾಗಿ ಹೇಳಬಲ್ಲೆ, ಅಣ್ಣಪ್ಪ ಹೇಳಿದಾನೆ, ನೀವು ಇಲ್ಲೇನು ಮಾಡ್ತಿರೋ ಮಾಡಿ, ನ್ಯಾಯಾಲಯದ ಮೆಟ್ಟಿಲುಗಳ ಮೇಲೆ ನಿಮ್ಮ ತೀರ್ಮಾನ ನಾನು ಮಾಡ್ತೀನಿ ಅಂತ ಅಣ್ಣಪ್ಪ ಹೇಳಿದ ಮೇಲೆ ಇನ್ನು ಯಾರು ಅಡ್ಡ ಬರ್ಲಿಕ್ಕೆ ಸಾಧ್ಯ? ಮಿತ್ರ, ತೀರ್ಮಾನಗಳು ಹೆಂಗೆ ನಡೆದಿವೆ? ನಮ್ಮ ಬ್ರೈನ್ ವಾಶ್ ಮಾಡಲಿಕ್ಕೆ ನಾವು ಬಹಳ ಜನರಿಗೆ ಹೇಳ್ತೀವಲ್ಲ, ಅವನ್ ಬ್ರೈನ್ ವಾಶ್ ಆಗೋಗಿದೆ, ಇವನ್ ಬ್ರೈನ್, ನಮ್ದು ಮಾಸ್ ಬ್ರೈನ್ ವಾಶ್ ಆಗಿತ್ತು, ಒಬ್ರಿಬ್ರದಲ್ಲ, ಮಾಸ್ ಬ್ರೈನ್ ವಾಶ್. ಈಗಲೂ ಇಲ್ಲಿ ಕೂತವ್ರು ಕೆಲವರು ಇದ್ದೀರಿ, ಗೊತ್ತು ನನಗೆ, ಹುಳ ಕಡಿದು ಬಿಟ್ಟಿದೆ. ಆ ಕಡದಿರೋ ಹುಳ ಕೆಲವರು ಹೆಂಗಿದ್ದಾರೆ ಗೊತ್ತೇನು? ಅವ್ರ ದುರದೃಷ್ಟ, ಅವ್ರ ಕರ್ಮ ಏನು ಅಂತಂದ್ರೆ, ಅವರು ಕಳೆದ ಅನೇಕ ತಿಂಗಳುಗಳಿಂದ ಇದನ್ನ ನಂಬ್ಕೊಂಡು ಬಿಟ್ಟಿದ್ದಾರೆ. ಈಗ ಈ ಅಜ್ಜಿ, ಮ್ಯಾಜಿಕ್ ಅಜ್ಜಿ ಬಂದು ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿದಾಗ, ಇಷ್ಟು ದಿನ ನಂಬಿಕೊಂಡಿದ್ದನ್ನ ಹೆಂಗೆ ತೆಗೆಯೋದು ಅಂತ ತೆಗಿಲಿಕ್ಕೆ ಆಗದೆ ಪ್ರಶ್ನೆ ಕೇಳ್ತಾರೆ. ನೆನ್ನೆ ನಾನು ಒಂದು ಚಾನಲ್ನಲ್ಲಿ ಇಂಟರ್ವ್ಯೂನಲ್ಲಿ ಕೂತಿದ್ದೆ, ಯಾರೋ ಒಬ್ಬ ಬಂದು ಒಂದು ಪ್ರಶ್ನೆ ಕೇಳಿದ, ಬಹಳ ಚೆನ್ನಾಗಿದೆ ಡಿಸ್ಕಷನ್, ಸ್ವಲ್ಪ ಡೈವರ್ಷನ್ ಅನ್ಸುತ್ತೆ, ಬಟ್ ಮಜಾ ಬರುತ್ತೆ ನನಗೆ ಇದು ಹೇಳಬೇಕಾದ್ರೆ. ಈಗಂತೂ ಈ ಸ್ಥಾನದಲ್ಲಿ ನಿಂತ್ಕೊಂಡು ಮಾತನಾಡಬೇಕಾದ್ರೆ ಎಷ್ಟು ಖುಷಿ ಅನ್ಸುತ್ತೆ ಅಂತಂದ್ರೆ, ಲೈ ನನ್ನ ಹೃದಯ ಕ್ಲೀನ್ ಆಗಿದೆ ಕಣ್ರ, ನಿಮ್ ತರ ಅನುಮಾನ ಪಡಲಿಲ್ಲ ಅಂತ ಧೈರ್ಯವಾಗಿ ಹೇಳಬೇಕು ಅಂತ ನನಗೆ ಅನ್ಸುತ್ತೆ ಈಗ ನಿಂತ್ಕೊಂಡಾಗ. ಯಾಕೆಂದ್ರೆ ನೆನ್ನೆ ಇಲ್ಲ ನೋಡುವಾಗ, ನೆನ್ನೆ ರಾತ್ರಿ 10ವರೆಗೆ ಯಾವತ್ತೂ ಐಸ್ ಕ್ರೀಮ್ ತಿಂದೇ ಇರೋ ನಾನು ಐಸ್ ಕ್ರೀಮ್ ತಂದು ತಿಂದಿದ್ದೀನಿ. ಯಾಕೆಂದ್ರೆ ಹೃದಯದ ಬೆಂಕಿ ತಂಪಾಯ್ತಲ್ಲಪ್ಪ ಇವತ್ತು ಅಂತ ಐಸ್ ಕ್ರೀಮ್ ತಂದು ತಿಂದಿದ್ದೀನಿ ನಾನು. ನೆನ್ನೆ ನಂಗೆ ಇಂಟರ್ವ್ಯೂನಲ್ಲಿ ಒಬ್ಬ ಪ್ರಶ್ನೆ ಕೇಳ್ತಾನೆ, ಆನೆ ಮಾವುತನ ಹತ್ಯೆ ಆಗಿದ್ದು ಸುಳ್ಳ? ನಾನು ಕರೆಕ್ಟು, ನಿಜ. ಆನೆ ಮಾವುತನ ಜಾಗವನ್ನು ಕಬಳಿಸ್ಲಿಕ್ಕೆ ವೀರೇಂದ್ರ ಹೆಗಡೆ ಅವರು ಹತ್ಯೆ ಮಾಡಿದ್ರಲ್ಲ ಅಂತ ನಾನು ಮಾತನಾಡಬೇಕಿತ್ತು. ಅಜಿತ್ ಹನ್ಮಕ್ನವರು ನಾನೇ ಉತ್ತರ ಕೊಡ್ತೀನಿ ರೀ ಅಂದರು. ನಾನು ಕಾಯ್ತಾ ಇದ್ದೀನಿ ಏನು ಉತ್ತರ ಕೊಡ್ತಾರೆ ಅಂತ. ಏನು ಹೇಳಿದ್ರು ಗೊತ್ತಾ ಅವರು? ಆನೆ ಮಾವುತನ ಜಾಗ ಎಷ್ಟಿತ್ತು ಗೊತ್ತಾ? ಅವನಂತ ಗೊತ್ತಿಲ್ಲ. ಪ್ರಶ್ನೆ ಕೇಳಿದವನಿಗೆ ಗೊತ್ತಿಲ್ಲ. ಆನೆ ಮಾವುತನ ಜಾಗ ಕಬಳಿಸ್ಲಿಕ್ಕೆ ಡಬಲ್ ಮರ್ಡರ್ ಮಾಡಿಸಿದ್ದಾರೆ ಇವರು. ಎಷ್ಟು ಜಾಗ ಇತ್ತು ಗೊತ್ತಿಲ್ಲ. ಅಜಿತ್ ಹೇಳಿದ, ಸೆಂಟ್ಸ್ ಲೆಕ್ಕ ನಂಗೂ ಗೊತ್ತಿರಲಿಲ್ಲ, ಗೂಗಲ್ ಸರ್ಚ್ ಮಾಡಿದೆ, 1 ಸೆಂಟ್ ಅಂದ್ರೆ ಎಷ್ಟು ಅಂತ. ಆಮೇಲೆ ನಂಗೆ ಗೊತ್ತಾಯ್ತು 2000 ಸ್ಕ್ವೇರ್ ಫೀಟ್ ನಷ್ಟು ಜಾಗ. 2000 ಸ್ಕ್ವೇರ್ ಫೀಟ್ ನಷ್ಟು ಜಾಗ ಇವರೇ ಹಿಂದೆ ಕೊಟ್ಟಿದ್ದು. ಆ ಕೊಟ್ಟಿರುವ ಜಾಗ ಟ್ರಾನ್ಸ್ಫರ್ ಕೂಡ ಆಗಲಿಲ್ಲ, ಅವನು ಅಲ್ಲೇ ಇದ್ದ, ಅವನ ಹತ್ಯೆ ಆಯ್ತು. ಯಾತಕ್ಕೆ? 2000 ಸ್ಕ್ವೇರ್ ಫೀಟ್ ನಷ್ಟು ಜಾಗ ಕಿತ್ಕೊಳ್ಳಕ್ಕೆ. ಆಫ್ ಆಲ್ ವೀರೇಂದ್ರ ಹೆಗಡೆ ಅವರು, ಆಫ್ ಆಲ್ ಧರ್ಮಸ್ಥಳ, 2000 ಸ್ಕ್ವೇರ್ ಫೀಟ್ ನ ಜಾಗಕ್ಕೋಸ್ಕರ ಯಾರಾದ್ರೂ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಏನ್ರಿ ಇದನ್ನ? 2000 ಸ್ಕ್ವೇರ್ ಫೀಟ್ ಅಂದ ತಕ್ಷಣ ಸ್ವಲ್ಪ ಮೆತ್ತಗಾದ ಅವನು. ಆಮೇಲೆ ನಂಗೆ ಗೊತ್ತಿಲ್ಲ ಸರ್ ಎಷ್ಟು ಸ್ಕ್ವೇರ್ ಫೀಟ್ ಅಂತ, ಏನೂ ಗೊತ್ತಿಲ್ಲ ರೀ. ಕಥೆಗಳನ್ನ ಕೇಳೋದು, ಆ ವೈಭವೀಕರಿಸಿದ ಕಥೆಗಳನ್ನ ನಂಬಿ ಅದಕ್ಕೋಸ್ಕರ ಬದುಕೋದು. ಕೊನೆಗೆ ಏನಾಗುತ್ತೆ ಗೊತ್ತಾ? ಇಲ್ಲಿ ಕೂತಿರೋರ್ಗೆಲ್ರಿಗೂ ಒಂದು ವಿಶ್ವಾಸ ಇದೆ. ಏನಿದೆ ಅಂತಂದ್ರೆ, ಸಾರ್ ಧರ್ಮಸ್ಥಳದವರೇ ನಂಬಿಟ್ಟಿದ್ದಾರೆ ಇದನ್ನ. ನೀವು ಉಜಿರೆಗೆ ಹೋಗಿ ಕೇಳಿ, ಅವ್ರಿಗೆ ಗೊತ್ತಿದೆ. ನೀವು ಬೆಳ್ತಂಗಡಿಗೆ ಹೋಗಿ ಕೇಳಿ, ಅವ್ರ ಮನೆಯಲ್ಲೂ ಇವನು ಯಾವ ಮನೆಗೂ ಹೋಗ್ಲಿಲ್ಲ. ಇವನು ಇಲ್ಲಿ ಕೂತ್ಕೊಂಡು ಹೇಳೋದು. ಯಾಕೆ ಅಂದ್ರೆ ಅವ್ರು ಮಾಡಿರೋ ವಿಡಿಯೋ ನೋಡ್ಬಿಟ್ಟಿದ್ದಾನೆ, ಹುಳ ಕಚ್ಚಿಬಿಟ್ಟಿದೆ ಇವನಿಗೆ. ನಾನು ಯಾಕೆ ಧೈರ್ಯವಾಗಿ ಹೇಳಬಲ್ಲೆ ಗೊತ್ತಾ? ನಾನು ಈ ವಿಚಾರ ಮಾತನಾಡಿದಾಗ ಪ್ರಾಮಾಣಿಕವಾಗಿ ಹೇಳ್ತೀನಿ ಮಿತ್ರ, ಏನೂ ಮಾತಾಡಿರಲಿಲ್ಲ. ಕೊರಗಜ್ಜನ ಒಂದು ಕಾರ್ಯಕ್ರಮಕ್ಕೆ ಹೋದಾಗ, ದೈವದ ಕಾರ್ಯಕ್ರಮಕ್ಕೆ ಹೋದಾಗ, ಆ ಕೊರಗಜ್ಜನ ಕಾರ್ಯಕ್ರಮದ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕ್ರಮದಲ್ಲಿ ನಿಂತು ನಾನು ಹೇಳಿದೆ, ಯಾವನೋ ಒಬ್ಬ ಮುಲ್ಲಾ ಮಾಡಿರೋ ವಿಡಿಯೋ ನೋಡಿ ನಮ್ಮ ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳುವಷ್ಟು ನಮ್ಮ ನಂಬಿಕೆ ಶ್ರದ್ಧೆ ಹಾಳಾಗಿ ಹೋಗಿದ್ಯಾ ಅಂತ ಪ್ರಶ್ನೆ ಕೇಳಿದ್ದಕ್ಕೆ, ಇವತ್ತು ರಿಲೀಸ್ ಆಗಿ ಬಂದಿರುವಂತ ಮಹೇಶ್ ಶೆಟ್ಟಿ ತಿಮರೋಡಿ ಏನ್ ಹೇಳ್ದ ಗೊತ್ತಾ? ಚಕ್ರವರ್ತಿ ಸೂಲಿ ಬೆಲೆ ಉಜಿರೆಗೆ ಕಾಲಿಟ್ರೆ ಚಪ್ಪಲಿ ನೋಡಿತೀನಿ ಇಂದ. ನನಗೆ ಐ ಡೋಂಟ್ ಕೇರ್ ದಿಸ್ ಪೀಪಲ್, ಹೋಗಲೈ ಅಂತ ಸುಮ್ಮನಾದೆ.
ಬಟ್ ನಮ್ಮ ಹುಡುಗರು ಬಿಡಲಿಲ್ಲ. ಅದು ಹೆಂಗೆ ಬರಲ್ಲ? ಆ್ಯಂಡ್ ದ ಲೀಡ್ ಟೇಕನ್ ಬೈ ಪುನೀತ್ ಕೇರಳಿ ಹೇಳ್ದ, ಅಣ್ಣ ನೀವು ಬರಲಿಲ್ಲ ಅಂತಂದರೆ ನಾನೇ ಚಕ್ರವರ್ತಿ, ನಾನು ಹೋಗ್ತೀನಿ, ಅದೇನಾಗುತ್ತೋ ಆಗ್ಬಿಡ್ಲಿ ಅಂತ. ಆಮೇಲೆ ನಾನಂದೆ, ನೀನು ಹೆಂಗೆ ಹೋಗೋದು, ನಾನು ಬರ್ತೀನಿ ಇರು ಅಂತ ಹೇಳಿ ನಾವೆಲ್ಲರೂ ಸೇರಿ ಹೋದ್ವಿ. ಹೆಚ್ಚು ಕಡಿಮೆ ನಾವೊಂದು 400-500 ಜನ ಕಾರ್ಯಕರ್ತರಿದ್ವಿ, ರಾಜ್ಯದ ಎಲ್ಲ ಕಡೆಯಿಂದ ಬಂದರು. ನಾನು ಹೇಳಿದೆ ನಾವೇ ಹೋಗಲು ಕಾರ್ಯಕ್ರಮ ಮಾಡ್ತೀವಿ ಅಂತ. ಯಾವಾಗ ನಾವು ಬರ್ತೀವಿ ಅಂತ ಗೊತ್ತಾಯ್ತೋ ಉಜಿರೆ ಜನಕ್ಕೆ ಜೀವ ಬಂದ್ಬಿಡ್ತಲ್ಲ. 5,000ಕ್ಕೂ ಹೆಚ್ಚು ಜನ. ನೀವು ಸಂಜಯ್ ನಗರದಲ್ಲಿ ಸೇರಲಿಲ್ಲ ಇವತ್ತು. 5,000ಕ್ಕೂ ಹೆಚ್ಚು ಜನ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಮನೆಯಿಂದ ಕೆಲವೇ ಮೀಟರ್ಗಳಷ್ಟು ದೂರದಲ್ಲಿ ಕೂತವರು. ನಾನು ಕೇಳಿದೆ, ಇಷ್ಟು ಜನ ಯಾಕೆ ಬಂದ್ರಿ? ನಮಗೆ ಯಾರಾದರೂ ಲೀಡ್ ಮಾಡಲಿಕ್ಕೆ ಬೇಕಿತ್ತು ಸರ್, ನೀವು ಬಂದ್ರಲ್ಲ, ಬಂದು ಕೂತ್ವಿ ನಾವು ಅಂತ. ಏನರ್ಥ ಅದಕ್ಕೆ? ನೀವು ಮಾತಾಡ್ತಿದ್ರಲ್ಲ ಕೂತ್ಕೊಂಡು. ಉಜಿರೆಯಲ್ಲಿ ಹಂಗಿದೆ, ಬೆಳತಂಗಡಿಯಲ್ಲಿ ಹಿಂಗಿದೆ, ಅದೇ ಉಜಿರೆಯ ನಟ್ಟ ನಡುವೆ ನಾವಿದ್ದೇವೆ ಕ್ಷೇತ್ರದೊಳಗೆ ಅಂತ ನಿಂತ್ಕೊಂಡ್ರಲ್ಲ. ಉಜಿರೆಯಲ್ಲಿ ಮನಮಾನಿ ಆಗುತ್ತೆ ಅಂತ ಮಾತನಾಡಿದ್ರು ಧರ್ಮಸ್ಥಳದಲ್ಲಿ. ಅದೇ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಅಂತ ಕಾಲಿಟ್ಟಾಗ ಅಡ್ಡಗಟ್ಟಿದವರು ಬೇರೆ ಯಾರು ಅಲ್ಲ, ಅಲ್ಲಿನ ಆಟೋ ರಿಕ್ಷಾ ಡ್ರೈವರ್ಗಳು ಅಡ್ಡಗಟ್ಟಿ ಬಂದ್ರೆ ಕಾಲು ಮುರ್ತೀವಿ ಕಳಿಸ್ಕೊಳ್ಳಿ ಇಲ್ಲಿಂದ ಅಂತ ಹೇಳಿದವರು ಆಟೋ ಡ್ರೈವರ್ಗಳು. ಕೇಳಿದ್ರೆ ಏನಂತೀರಿ? ದೊಡ್ಡವರು ಏನ್ ಬೇಕಿದ್ರು ಮಾಡ್ತಾರೆ. ಎಲ್ಲ ದೊಡ್ಡವರೇನಾ? ಯಾಕೆ ಇಷ್ಟು ಹತ್ಯೆ ಆದರೂ ಕೂಡ ಅವ್ರು ಒಳಗೆ ಹೋಗ್ಲಿಲ್ಲ? ಪ್ರಶ್ನೆಗೆ ಉತ್ತರ, ದೊಡ್ಡವರು ಏನ್ ಬೇಕಿದ್ರು ಮಾಡ್ತಾರೆ. ಯಾಕೆ ಇಷ್ಟೊಂದು ರೇಪ್ಗಳಾದವು ಅಲ್ಲಿ? ದೊಡ್ಡವರು ಏನ್ ಬೇಕಿದ್ರು ಮಾಡ್ತಾರೆ. ಯಾಕೆ ಪೊಲೀಸರವ್ರ ಹತ್ರ ಬರಲ್ಲ? ದೊಡ್ಡವರು ಏನ್ ಬೇಕಿದ್ರು ಮಾಡ್ತಾರೆ. ಯಾಕೆ ಕೋರ್ಟ್ಗಳಲ್ಲಿ ಅವರಿಗೆ ಗೆಲುವಾಗುತ್ತೆ? ದೊಡ್ಡವರು ಏನ್ ಬೇಕಿದ್ರು. ಏನ್ರಿ ದೊಡ್ಡವರು? ದೊಡ್ಡವರು ಅಂತ ಅನ್ಸ್ಕೊಂಡಂತ ಯಡಿಯೂರಪ್ಪನವರು ಸಿಎಂ ಆಗಿದ್ದಾಗ ಜೈಲಿಗೆ ಹೋದ್ರು. ದೊಡ್ಡವರು ಅಂತ ಅನ್ನಿಸ್ಕೊಂಡಿಂತ DK ಶಿವಕುಮಾರ್ ಅವರು ಇವತ್ತು DCM ಆಗಿದ್ದಾರೆ. ಅವರು ಅಷ್ಟು ದುಡ್ಡು ಮಾಡಿ ಸಿಕ್ಕಾಪಟ್ಟೆ ಅಧಿಕಾರವನ್ನು ಅನುಭವಿಸಿದವರು ಜೈಲಿಗೆ ಹೋಗಿ ಬಂದರು. ರಾಜಕಾರಣಿಗಳ ಬಗ್ಗೆ ಮಾತಾಡ್ತೀರಾ ಅಂತಂದ್ರೆ, ಮಲ್ಯ ಪಾಪ ಈಗಲೂ ಬರಬೇಕು ಬರಬೇಕು ಬರಬೇಕು, ದೊಡ್ಡ ಮನುಷ್ಯ, ಇನ್ನೂ ಭಾರತಕ್ಕೆ ಕಾಲಿಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಇವರೆಲ್ಲರಿಗಿಂತ ದೊಡ್ಡವರು. ಏನ್ ಮಾತಾಡ್ತೀವಿ ನಾವು? ಈ ನೆಲದ ಪೊಲೀಸ್ ವ್ಯವಸ್ಥೆಗಿಂತ, ಈ ನೆಲದ CBI ಇನ್ವೆಸ್ಟಿಗೇಷನ್ಗಿಂತ, ಈ ನೆಲದ ಸರ್ಕಾರಗಳಿಗಿಂತ, ಈ ನೆಲದ ನ್ಯಾಯಾಲಯಗಳಿಗಿಂತ ಒಬ್ಬ ವ್ಯಕ್ತಿ ದೊಡ್ಡವನು. ಗಿರೀಶ್ ಮಟ್ಟಣ್ಣ ಒಂದ್ ಕಡೆ ಮಾತನಾಡ್ತಾ ಏನ್ ಹೇಳ್ತಾರೆ ಗೊತ್ತಾ? ಕೂತ್ಕೊಂಡಿರೋರು ಕೇಳಬೇಕು ನೀವುಗಳೆಲ್ಲ. ಗ್ಯಾಗ್ ಆರ್ಡರ್ ಸಿಕ್ತು ಧರ್ಮಸ್ಥಳಕ್ಕೆ, ಹುಚ್ಚಾಪಟ್ಟೆ ಮಾತನಾಡ್ತಿದ್ದಾರೆ ಯೂಟ್ಯೂಬ್ನಲ್ಲಿ. ದಯವಿಟ್ಟು ಮಾತಾಡೋದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಆರ್ಡರ್ ಕೊಡಿ ಅಂತ ಒಂದು ಗ್ಯಾಗ್ ಆರ್ಡರ್ ಸಿಕ್ತು. ಸಿಕ್ಕಿದಾಗ ಏನ್ ಹೇಳ್ತಾರೆ ಗೊತ್ತಾ? ಆ ಜಡ್ಜು ವೀರೇಂದ್ರ ಹೆಗಡೆ ಅವರ ಚೇಲ ಅವನು, ಅದಕ್ಕೆ ಗ್ಯಾಗ್ ಆರ್ಡರ್ ಹೇಳಿದ್ದಿದ್ದಾರೆ. ಜಡ್ಜ್ ಚೇಲ. ನಾನೊಬ್ಬ ಅಡ್ವೊಕೇಟ್ಗಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಈ ಮಾತು ಹೇಳಬೇಕಾದ್ರೆ ನಾಚಿಕೆ ಅನ್ಸುತ್ತೆ ನನಗೆ. ಆದ್ರೆ ಏನೂ ಮಾಡ್ಲಿಲ್ವಲ್ಲ ಸರ್ಕಾರಗಳು, ಏನೂ ಮಾತಾಡಲಿಲ್ವಲ್ಲ. ಯಾಕೆ ಅಂದ್ರೆ ಎಲ್ಲರ ಮನಸ್ಸಲ್ಲೂ ಹುದುಗಿತ್ತು, ದೊಡ್ಡವರು ಏನ್ ಬೇಕಿದ್ರು ಮಾಡಬಹುದು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.